ನಮಸ್ಕಾರ ವೀಕ್ಷಕರೇ, ಬಿಲ್ವಾ ಹಾಸ್ಪಿಟಲ್ ಪ್ರೆಸೆಂಟ್ಸ್ ಟಾಪ್ 3 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಟಾಪ್ 3 ಸುದ್ದಿಗಳಲ್ಲಿ ಪ್ರಮುಖ ಸುದ್ದಿ ಟಾಪ್ 1 ಸುದ್ದಿಗೆ ನಾವು ಹೋಗೋಣ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ನಡೀತಾನೇ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಅಕ್ರಮ ಗಣಿಗಾರಿಕೆಯನ್ನು ತಡೆಯೋದಕ್ಕೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ಏನೋ ಚಿಂಚೋಳಿ ತಾಲೂಕು, ಏನು ತೆಲಂಗಾಣ ರಾಜ್ಯದ ಗಡಿ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಚಿಂಚೋಳಿ ತಾಲೂಕಿನ ಕುಂಚಾವರಂ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಒಳಪಡುವಂತಹ ಶಾದಿಪುರ್ ಧನ್ಸಿಂಗ್ ನಾಯಕ್ ತಾಂಡಾದ ಬಡ ಜನರಿಗೆ ಉಪಜೀವನ ನಡೆಸಲು ಸರ್ಕಾರ ನೀಡಲಾಗಿದ್ದ 188 ಎಕರೆ ಸರ್ಕಾರಿ ಜಮೀನಿನಲ್ಲಿ ಆಳವಾಗಿ ಅಗೆದು ಅಕ್ರಮವಾಗಿ ಕೆಂಪು ಮಣ್ಣು ಕರ್ನಾಟಕ ಸರ್ಕಾರದ ಅಧಿಕಾರಿಗಳ ಕುಮ್ಮಕ್ಕಿನೊಂದಿಗೆ ರಾಜ್ಯಕ್ಕೆ ಸೇರಿರುವ ನೆಲದ ಫಲವತ್ತಾದ ನೈಸರ್ಗಿಕ ಕೆಂಪು ಮಣ್ಣು ಮಾರಾಟ ಮಾಡಲಾಗ್ತಿದೆ ಅಂತ ಶಾದಿಪುರ್ ಗ್ರಾಮಸ್ಥರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಏನು ಅಧಿಕಾರಿಗಳಿದ್ದಾರೆ, ನಮ್ಮ ಸರ್ಕಾರದ ಅಧಿಕಾರಿಗಳು ಅಲ್ಲಿನ ಅಂದರೆ ತೆಲಂಗಾಣದ ಕೆಲ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಕೈ ಜೋಡಿಸಿ ಇಲ್ಲಿನ ಕೆಂಪು ಮಣ್ಣನ್ನು ಸಾಗಾಟ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿರ್ತಕ್ಕಂತಹ ಸಮಸ್ಯೆ ಏನಪ್ಪ ಅಂತ ನೋಡೋದಾದರೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ವರದಿ ಇದೆ. ನಾನು ಸಂಪೂರ್ಣವಾಗಿ ಇದರ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಂಬನ್ನಿ. ಏನು ಕಳೆದ ಹಲವಾರು ದಿನಗಳಿಂದ ಮೈನಿಂಗ್ ಸ್ಥಳದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ತೆಲಂಗಾಣ ಉದ್ದಿಮೆದಾರರು. ಈ ಉದ್ದಿಮೆದಾರರು, ತೆಲಂಗಾಣದ ಉದ್ದಿಮೆದಾರರು ನಮ್ಮಲ್ಲಿರ್ತಕ್ಕಂತಹ ಕೆಲವು ನಾಲಾಯಕ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕೆಂಪು ಮಣ್ಣನ್ನು ಸಾಗಾಟವನ್ನು ಮಾಡಿಸ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರ 2000ನೇ ಇಸ್ವಿಯಲ್ಲಿ ಜಮೀನು ಇಲ್ಲದ ಕೃಷಿ ರೈತ ಕುಟುಂಬಕ್ಕೆ ಉಪಜೀವನ ನಡೆಸಲು ಜಮೀನು ಒದಗಿಸಿ ಪಹಣಿ ಪತ್ರಿಕೆಯನ್ನು ಕೂಡ ನೀಡಲಾಗಿದೆ. ಆದರೆ 26 ವರ್ಷಗಳು ಕಳೆದರೂ ಕಂದಾಯ ಅಧಿಕಾರಿಗಳು ಜಮೀನು ಗುರುತಿಸಿಕೊಟ್ಟಿಲ್ಲ. ಈಗ ಅದೇ ಸ್ಥಳದಲ್ಲಿ ರಾಜ್ಯದ ಅಧಿಕಾರಿಗಳ ಬಾಹ್ಯ ಬೆಂಬಲದೊಂದಿಗೆ ತೆಲಂಗಾಣ ರಾಜ್ಯಕ್ಕೆ ರಾಜಧನ ಭರಿಸಿರುವ ಚೀಟಿಯೊಂದಿಗೆ ಕರ್ನಾಟಕದ ಕೆಂಪು ಮಣ್ಣು ತೆಲಂಗಾಣ ಉದ್ದಿಮೆದಾರರು ರಫ್ತು ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಮುಖಂಡರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳ ಹಿಂದೆ ಕೆಂಪು ಮಣ್ಣನ್ನು ಸಾಗಾಟ ಮಾಡ್ತಾ ಇದ್ದ ಲಾರಿಗಳನ್ನು ಹಿಡಿದು, ಟಿಪ್ಪರ್ಗಳನ್ನು ಹಿಡಿದು ಕುಂಚಾವರಂ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ಆದರೆ ಅಲ್ಲಿನ ಆ ವಾಹನಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲು ಅಧಿಕಾರಿಗಳು ಹಿಂದೇಟನ್ನು ಹಾಕಿರುವಂತಹ ಘಟನೆ ಕೂಡ ನಡೆದಿದೆ. ಇನ್ನು ತೆಲಂಗಾಣದ ಉದ್ದಿಮೆದಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಇದು ಸಾರ್ವಜನಿಕರ ಗಂಭೀರ ಆರೋಪ ಆಗಿದೆ. ಇನ್ನು ಅನೇಕ ಬಾರಿ ಇಲ್ಲಿನ ಸಾರ್ವಜನಿಕರು ಏನು ಶಾದಿಪುರ ಗ್ರಾಮಸ್ಥರಿದ್ದಾರೆ, ಇದನ್ನು ತಡೆಯಲು ಹೋದಾಗ ಲಾರಿ ಚಾಲಕರು ಗೂಂಡಾವರ್ತನೆಯನ್ನು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಒಂದು ವೇಳೆ ಲಾರಿ ಎದುರುಗಡೆಯಿಂದ ನೀವು ಸರಿಗೆ ಹೋದರೆ ಲಾರಿ ಮೇಲೆ ನಿಮ್ಮ ಮೇಲೆಯೇ ಲಾರಿ ಚಲಾವಣೆ ಮಾಡಿಕೊಂಡು ಹೋಗ್ತೀವಿ ಅಂತ ಒಂದು ಗೂಂಡಾವರ್ತನೆಯನ್ನು ಮಾಡಿದ್ದಾರೆ. ಕೆಂಪು ಮಣ್ಣು ರಫ್ತನ್ನು ಮಾಡುವ ದಲ್ಲಾಳಿಗಳು ಏನು ಮಾಡ್ತಾ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕೆಲವು ನಾಲಾಯಕ ದಲ್ಲಾಳಿಗಳಿದ್ದಾರೆ, ನಮ್ಮ ಕರ್ನಾಟಕದವರಿದ್ದಾರೆ. ಅವರು ನಮ್ಮ ಫಲವತ್ತಾದ ಈ ಒಂದು ಕೆಂಪು ಮಣ್ಣನ್ನು ತೆಲಂಗಾಣಕ್ಕೆ ರಫ್ತು ಮಾಡೋಕ್ಕೆ ಕಮಿಷನನ್ನು ತೆಗೆದುಕೊಳ್ತಿದ್ದಾರೆ. ಇನ್ನು ಏನಪ್ಪ ಅಂತ ಅಂದರೆ ಅಸಹ್ಯ ತಿನ್ನುವಂತಹ ಕೆಲಸವನ್ನು ಈ ದಲ್ಲಾಳಿಗಳು ಮಾಡಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರು, ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಕುಂಚಾವರಂ ಪೊಲೀಸ್ ಠಾಣೆ ವತಿಯಿಂದ ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಇನ್ನು ಮೈನಿಂಗ್ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಆ ಸಾರ್ವಜನಿಕರಿಗೆ
ಯಾವುದೇ ರೀತಿಯಾದಂತಹ ಬಂದೋಬಸ್ತನ್ನು ನೀಡಿಲ್ಲ, ಪ್ರೊಟೆಕ್ಷನ್ ಇಲ್ಲ. ಇಲ್ಲಿನ ದಲ್ಲಾಳಿಗಳು ಸಾರ್ವಜನಿಕರ ಮೇಲೆ ಹತ್ತಿಕ್ಕುವಂತಹ ಕೆಲಸ, ಅಂದ್ರೆ ಭಯ ಬೀಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಪ್ರತಿಭಟನಾಕಾರರಿಗೆ ಯಾವುದೇ ರಕ್ಷಣೆ ಇಲ್ಲ. ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನು ಗಣಿ ಇಲಾಖೆ ಅಂತೂ ಕೇಳಲೇಬಾರದು. ಗಣಿ ಇಲಾಖೆಯವರು ಜಿಲ್ಲೆಯಲ್ಲಿ ಏನೇ ಆದರೂ ಕೂಡ ಗಡದ್ದಾಗಿ ಜಿಲ್ಲಾ ಕಚೇರಿಯಲ್ಲಿ ನಿದ್ದೆ ಹೊಡಿತಾ ಇರ್ತಾರೆ. ಏನು ಅಲ್ಲಿನ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಮನವಿಯನ್ನು ಮಾಡಿದ್ದಾರೆ. ಟಿಪ್ಪರ್ಗಳನ್ನು ಕೂಡ ಹಿಡಿದು ಕೊಟ್ಟಿದ್ದಾರೆ. ಜಮೀನು ಕಬ್ಜೆದಾರರು ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆಗೆ ಕಿಮ್ಮತ್ತೇ ಇಲ್ಲ ಅನ್ನೋ ರೀತಿಯಾಗಿ ಭಾಸವಾಗ್ತಾ ಇದೆ. ಇನ್ನು ತಹಸೀಲ್ದಾರರಂತೂ ಯಾರ ಮಾತು ಕೇಳೋದಿಲ್ಲ. ಅಲ್ಲಿನ ಚಿಂಚೋಳಿ ತಾಲೂಕಿನ ತಹಸೀಲ್ದಾರರಿಗೆ, ಸರ್ ನಮ್ಮ ಸಮಸ್ಯೆ ಇದೆ, ಈ ರೀತಿಯಾಗಿದೆ, ಇದನ್ನು ನೋಡಿ ಅಂತ ಸುಮಾರು ವರ್ಷಗಳಿಂದ ಹೇಳಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ತಹಸೀಲ್ದಾರ್ ಸಾಹೇಬರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋಕೆ ನಿಮಗಾಗೋದಿಲ್ವಾ? ಗಣಿ ಇಲಾಖೆ ಅಧಿಕಾರಿಗಳಿಗೆ ಕೇಳಿದಾಗ ಅಧಿಕಾರಿಗಳು ಪತ್ರಿಕೆದವರಿಗೆ ಆಗಲಿ ಅಥವಾ ಇನ್ನಿತರರಿಗೆ ಹೇಳಿರುವಂತಹ ಉತ್ತರ ಏನಪ್ಪ ಅಂದರೆ, ಗಣಿಗಾರಿಕೆ ನಡೆಯುವ ಜಾಗ ಯಾರ ಅಧೀನಕ್ಕೆ ಒಳಪಡುತ್ತದೆ ಎಂಬುದನ್ನು ಖಚಿತ ಮಾಹಿತಿಗಾಗಿ ಜಂಟಿ ಸಮೀಕ್ಷೆ ಭೂದಾಖಲೆಗಳ ಇಲಾಖೆ ಹಾಗೂ ಚಿಂಚೋಳಿ ತಹಸೀಲ್ದಾರರಿಗೆ ಪತ್ರ ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವ ಸೀಸ್ ಮಾಡಿರುವ 3 ಟಿಪ್ಪರ್ಗಳ ವಿರುದ್ಧವೂ ಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲಿಸಿ ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ನಾನು ಈ ಒಂದು ಜಿಲ್ಲಾ ಉಪನಿರ್ದೇಶಕರು, ಗಣಿ ಭೂವಿಜ್ಞಾನ ಉಪನಿರ್ದೇಶಕರಾದ ಸೋಮಶೇಖರ್ ಎಂ ಅವರಿಗೆ ಹೇಳೋಕೆ ಇಷ್ಟಪಡ್ತೀನಿ, ನೀವು ಟಿಪ್ಪರ್ಗೆ ಆಮೇಲೆ ಕೋರ್ಟಿಗೆ ಕಳಿಸಿ, ಮೊದಲು ಈ ಗಣಿಗಾರಿಕೆ ನಡೆಯುವ ಜಾಗ ಯಾರ ಅಧೀನಕ್ಕೆ ಬರುತ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ. ಇನ್ನು ಕಲ್ಯಾಣ ಕರ್ನಾಟಕದ ಅಪರೂಪದ ವನ್ಯಜೀವಿ ಧಾಮವಾಗಿರುವ ಚಿಂಚೋಳಿಯಲ್ಲಿ ಈ ರೀತಿ ಆಗ್ತಾ ಇದೆ. ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸರ್ವೆ ನಂಬರ್ 126/1 ಹಾಗೂ 126/3 188 ಎಕರೆಯಲ್ಲಿ ನಿತ್ಯವೂ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕೆ? ಅಲ್ಲಿನ ಸಾರ್ವಜನಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೂ ಕೂಡ ಭದ್ರತೆಯನ್ನು ಪೊಲೀಸರು ನೀಡೋದಿಲ್ಲ. ಇನ್ನು ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿಯೇ ಗೊತ್ತಾಗುತ್ತೆ. ಇನ್ನು ನಿನ್ನೆ ತಹಸೀಲ್ದಾರರು ಶಾದಿಪುರ ಗ್ರಾಮಕ್ಕೆ ಭೇಟಿ ನೀಡ್ತಾರೆ. ಆ ತಹಸೀಲ್ದಾರರು ಏನು ಹೇಳಿದ್ದಾರೆ ಅಂದರೆ, ಸಾರ್ವಜನಿಕರ ಒಂದು ಪ್ರಶ್ನೆಯನ್ನು ಕೇಳಲು ಕೂಡ ಅವರಿಗೆ ಸಮಯ ಇಲ್ಲ. ಸುಮ್ಮನೆ ಬರ್ತಾರೆ, ನೋಡ್ತಾರೆ, ಜನರು ಪ್ರಶ್ನೆ ಕೇಳಿದರೆ ಅಲ್ಲಿಂದ ಕಾಲು ಕಿತ್ತಾರೆ. ಇದರ ಬಗ್ಗೆ RJ32 ಕನ್ನಡ ಟಿವಿ ಇನ್ನೂ ಸಂಪೂರ್ಣವಾಗಿ ಸ್ಥಳಕ್ಕೆ ಹೋಗಿ ನೈಜವಾದ ವಿವರ, ನಿಖರವಾದ ಸುದ್ದಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಮಾಡುತ್ತೆ. ಸ್ಥಳಕ್ಕೆ ಹೋಗಿ ಅಲ್ಲಿನ ಸಂಪೂರ್ಣವಾದ ವಿವರವನ್ನು ತೆಗೆದುಕೊಂಡು ಅಲ್ಲಿಯೇ ತಹಸೀಲ್ದಾರರಿಗೆ ಮತ್ತು ಏನು ಗಣಿ ಇಲಾಖೆಯವರಿಗೆ ಸ್ಥಳದಲ್ಲಿಯೇ ಕರೆಸಿ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು, ಒಂದು ವೇಳೆ ಅಧಿಕಾರಿಗಳು ಸೋಮವಾರದವರೆಗೆ ಬಗೆಹರಿಸದೇ ಇದ್ರೆ ಮಂಗಳವಾರ ಅಥವಾ ಬುಧವಾರ RJ32 ಕನ್ನಡ ಟಿವಿಯ ಟೀಮ್ ಶಾದಿಪುರ ಗ್ರಾಮದಲ್ಲಿ ಬೀಡು ಬಿಟ್ಟು ಅಲ್ಲಿನ ನೈಜವಾದ ಮತ್ತೊಮ್ಮೆ ನಿಖರವಾದ ವಿವರವನ್ನು ಕೊಡುತ್ತೆ ಅಂತ ಈ ಒಂದು ಟಾಪ್ ಸುದ್ದಿಯಲ್ಲಿ ಹೇಳೋಕೆ ಇಷ್ಟಪಡ್ತೇನೆ.
ಇಲ್ಲಿಗಲ್ ಸಂಬಂಧಪಟ್ಟಂಗೆ ಅದು ಸ್ಟೇಷನ್ಗೆ ಒಯ್ಯೋದಕ್ಕೆ ಇದು ಮಾಡಿ ಲಾಸ್ಟ್ ಟೈಮ್ ನೀವು ಒಯ್ಯೋದಕ್ಕೆ ಬಿಟ್ಟಿಲ್ಲ ನಮ್ಮ ಆಫೀಸರ್ಸ್ ಹೇಳಿದ್ರು ಒಯ್ಯೋದಕ್ಕೆ ಬಿಡಿ ಅದ್ರ ಮೇಲೆ ಆಕ್ಷನ್ ನಾವು ತಗೊಂತೀವಿ. 10 ದಿನ ಆಯ್ತು ಸರ್, ಈಗ 10 ದಿನ ಆಯ್ತು. ಅಲ್ಲಿ 3 ಗಾಡಿ ಫಸ್ಟ್ ಆಕ್ಷನ್ ನಾಳೆ ಬರ್ತೀನಿ ಹೋಗ್ಯಾರ, ನಾಳೆ ಈಗ 6 ದಿನ ಆಯ್ತು, ನಾಳೆ ಬರ್ತೀನಿ 6 ದಿನ ಆಯ್ತು. ಪೊಲೀಸರು ಬರ್ತಾರ ಬಂದ್ಮ್ಯಾಗ ನೀವು 10 ದಿವಸ ಆಯ್ತು, ನೀವ್ ಈಗ ತನ ಎಲ್ಲಿ ಇದ್ದೀರಿ ಯಾರಿದ್ದೀರಿ ಅಂತ ಕೇಳಿ ನೀವು ಯಾಕೆ ಬಂದ್ರಿ ಸರ್? ನೀವು ಗಾಡಿ ಸರಿಯಾಗ ಗಾಡಿಗೆ ಬಿಡ್ರಿ ಹಂಗ ಹೇಳತ್ತೀರಿ ಸರ್. ಸಾಹೇಬರು ಇದು ರಾಯಲ್ಟಿ, ಆ ಗಾಡಿ ಒಯ್ದ ಗಾಡಿ ರಾಯಲ್ಟಿ ಟಿಜಿ ಗೌರ್ಮೆಂಟ್ ಭೂಮಿ ನಾವು ಓಕೆ ಭೂಮಿ ಅಲ್ಲಿ ಅದ್ರದ್ದು ಇರಲ್ಲ ಇದ್ರಲ್ಲ ಅದು ಅದ ಮೇಲೆ ಭೂಮಿ ಇದೆ ಸರ್, ಸರ್ವೆ ನಂಬರ್ ಇದೆ, ಸರ್ವೆ ನಂಬರ್ ಇದೆ ಸರ್. 469 ಈಗ ಅದೇ ಅವ್ರ ಬಲ್ಲು ನಮ್ದು ಸರ್ವೆ ನಂಬರ್ ಅಂತ ಅವ್ರು ಹೇಳ್ಕೊತಾರ, ನಾವು ನಮ್ ಸರ್ವೆ ನಂಬರ್ ಅಂತ ನಾವ್ ಹೇಳ್ತೇವೆ. ಫಸ್ಟ್ ಸೆಟಲ್ ಆಗ್ಬೇಕು. ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ನಿಮಗ. ಈಗ ಆಲ್ರೆಡಿ ಎಷ್ಟು ಇಶ್ಯೂ 10 ದಿನ ಆಯ್ತು, ಈಗ ಮೈನಿಂಗ್ ನಡೆದಿದೆ. ಈಗ ಜಸ್ಟ್ 5ಗೆ ಬಂದ್ ಮಾಡ್ಯಾರ ಇಲ್ಲಿ ಸರ್. ನೀವು ಸೈಡ್ ಅಲ್ಲಿ ಮೇಲೆ ನೀವು ಬಂದಿ 4 ಸಾರಿ ಮನವಿ ಕೊಟ್ಟಿವಿ, ಮತ್ತೆ ಇಸಿ ಆಫೀಸ್ ನಿಮಗ್ ಕೊಟ್ಟಿವಿ, ಡಿಸಿ ಆಫೀಸ್ ಕೊಟ್ಟಿವಿ ಸರ್. ಮೈನಿಂಗ್ ನಮ್ಮ ಸಾಹೇಬ್ರಿಗೆ ಇವತ್ತು ಬಿಡು ಸಿಕ್ಕ ಸರ್, ಮತ್ತೆ ಅದೇ ದಿವಸದ ಇವತ್ತು ಬಿಡು ಸಿಕ್ಕದ ಸಾಹೇಬ್ರಿಗೆ 10 ದಿನ ಬಿಡು ಸಿಕ್ಕಿಲ್ಲ ಸಾಹೇಬ್ರಿಗೆ. ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿವಿ ಸರ್. ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಕವರ್ ಮಾಡಿವಿ. ಈಗ 16 ಡಿಪಾರ್ಟ್ಮೆಂಟ್ ಕವರ್ ಮಾಡಿ ಇಲ್ಲಿ ಹೇಳೋದ್ ಕೇಳ್ರಿ. ನೀವು ಮಳೆ ಚಳಿಯಾಗ 6 ತಿಂಗಳು ಕುಂತ್ರು ಇದು ಸಾಲ ಆಗಲ್ಲ, ಗೊತ್ತಾಯ್ತಾ? ಅದ್ ತಿಳ್ಕೊ. ನಾವು ಕುಂತಿದ ತಕ್ಷಣ ನಮ್ಗೆ ಏನೋ ಸ್ಪೆಷಲ್ ರೈಟ್ ಸ್ಟೇಟ್ ಬಾರ್ಡರ್ ಸೆಟಲ್ ಆಗೋದು ಇಲ್ಲಿ ಯಾರಿಂದನೂ ಆಗಲ್ಲ. ನಾ ತಹಸೀಲ್ದಾರ್ಲಿಂದ ಆಗಲ್ಲ, ಎಸಿಲಿಂದ ಆಗಲ್ಲ, ಡಿ ಸಿ ಅವ್ರಲಿಂದ ಆಗಲ್ಲ, ಅದು ಯಾರ್ಲಿಂದೂ ಆಗಲ್ಲ. ಸ್ಟೇಟಿಗೆ ನಾವು ಬರಿಬೇಕಾಗ್ತದ. ಸ್ಟೇಟ್ದವ್ರು ಆ ಸ್ಟೇಟ್ದವ್ರ ಜೊತೆ ಒಂದು ಕಮಿಟಿ ಮಾಡ್ತಾರ, ಹ್ಯಾಂಗ್ ಮಾತಾಡ್ತಾರ, ಅವ್ರು ಅಲ್ಲಿಂದ ತಗೋಬೇಕಾಗ್ತದೆ. ಆ ಕೆಲಸ ನಾವು ಮಾಡ್ತೀವಿ. ಅವ್ರಿಗೆ ಕಳ್ಸೋದು ಆಲ್ರೆಡಿ ಕಳಿಸಿದಾರೆ. 2015-16 ಸರ್ವೆ ಏನೋ ಮಾಡಿ ಡಿಸ್ಪ್ಯೂಟ್ ಎಷ್ಟದ ಅದನ್ನು ಕಳಿಸಿದಾರೆ. ಈಗ ಆಲ್ರೆಡಿ ಡಿ ಸಿ ಅವರು ಮಾತಾಡಿದಾರೆ ಹಿಂಗೇನು ಡಿಸ್ಪ್ಯೂಟ್ ಅದ ಅಂತ. ಡೀಟೇಲ್ ಎಲ್ಲ ನಿಮಗೆ 108 ಅದು ಸರ್ಕಾರಿ ಜಮೀನು ಅದು. ಅಲ್ಲಿ ಪರ್ಮಿಷನ್ ತಗೊಂಡಾರಲ್ಲ 108 ಪರ್ಮಿಷನ್ ಕೊಟ್ಟಿದ್ರು. ಇಲ್ಲ ಲ್ಯಾಂಡ್ ರೈಟ್ ಇದ್ದಿಲ್ಲ. 108 ಯಾವ ಸ್ಟೇಟಸ್ ಇದೆ ಗೊತ್ತಿಲ್ಲ, ಬಟ್ ನಾನೇ ವಿಸಿಟ್ ಮಾಡಿದ್ದು ಫಿಸಿಕಲ್. ಅದು ಇದು 108 ನೀವು ಹೇಳಿ ಸರ್, ಶಾದಿಪುರ ಕಡೆ ಮ್ಯಾಗಿದೆ. ಅದು ನಾವೇ ಬಂದಿದ್ದಾರೆ, ನೀವು ಬಂದಿದ್ರೆ ಅದು ಬೇರೆ ಸರ್. ಅಲ್ಲಿ ಅದು ಶಾದಿಪುರ ಕಡೆ ಇತ್ತು, ಇಲ್ಲಿ ಸರ್ ಇಲ್ಲಿ ನಡೆದಿದೆ. ಇಲ್ಲಿ ಏನು ಸರ್ವೆ ಡಿಸ್ಪ್ಯೂಟ್ ಲ್ಯಾಂಡ್ ಇದೆ ನೀವು ಹೇಳಿದ್ದು ಕರೆಕ್ಟ್. ನೀವು ಬಂದಿದ್ರಿ 1 ವರ್ಷ ಆಯ್ತು, ಮ್ಯಾಗ ಆಯ್ತು ನೀವು ಬಂದಿದ್ರಿ. ಬಂದಿದ್ದೆ 108 ಬಂದಿದ್ದೆ ನಾನು. ಇಲ್ಲಿ ಯಾವ್ದು ಸರ್ವೆ ನಂಬರ್ ಯಾವ್ದು ಹೇಳ್ರಿ? 108 ಸರ್ವೆ ನಂಬರ್ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಬಟ್ ಈಗ ಗಾಡಿಗಳು ಲೋಡ್ ನಿಂತಿದೆ ಅಲ್ಲಿ ಆಲ್ರೆಡಿ. ನೋಡ್ರಿ ಅದು ಕಳಿಸಿ ನಿಮ್ಮ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ಅದು ಯಾವ ಸರ್ವೆ ನಂಬರ್. ಯಾಕಂದ್ರೆ ಸರ್ ನಮ್ದು ವೈಲ್ಡ್ ಲೈಫ್ ಸೆಂಚುರಿ ಫಾರೆಸ್ಟ್ ಇದೆ, ಒಂದು ಸಿಂಗಲ್ ರೋಡ್ ಇದೆ, ಸ್ಕೂಲ್ ಪೊಲ್ಯೂಷನ್ ಇದೆ. ಏನ್ ಮಾಡ್ತೀರಿ ಸರ್? ಅದು ಮಾಡಿ ಬೇರೆ ಬೇರೆ ಇಶ್ಯೂ ಎಲ್ಲ ಮಾತಾಡೋದು ಬರಲ್ಲ. ಅದು ಮಾಡ್ಲಿಕ್ಕೆ ಬರಲ್ಲ, ಬರೋದಿಲ್ಲ. ಕರೆಕ್ಟ್ ಅದ ನೀವು ಇಲ್ಲಿಗಲ್ ಸಂಬಂಧಪಟ್ಟಂಗೆ ಅದು ಸ್ಟೇಷನ್ಗೆ ಒಯ್ಯೋದಕ್ಕೆ ಇದು ಮಾಡಿ ಲಾಸ್ಟ್ ಟೈಮ್ ನೀವು ಒಯ್ಯೋದಕ್ಕೆ ಬಿಟ್ಟಿಲ್ಲ ನಮ್ಮ ಆಫೀಸರ್ಸ್ ಹೇಳಿದ್ರು ಒಯ್ಯೋದಕ್ಕೆ ಬಿಡಿ ಅದ್ರ ಮೇಲೆ ಆಕ್ಷನ್ ನಾವು ತಗೊಂತೀವಿ. 10 ದಿನ ಆಯ್ತು ಸರ್, ಈಗ 10 ದಿನ ಆಯ್ತು. ಅಲ್ಲಿ
3 ಗಾಡಿ ಅವಲ್ಲ ಗಾಡಿ ಮ್ಯಾಗ ಫಸ್ಟ್ ಆಕ್ಷನ್ ತಗೊಳ್ಳಿ ನಾ ಸಾಟದ ಬಂದ್ ಲೋಡ್ ನಾಳೆ ಬರ್ತೀನಿ ಹೋಗ್ಯಾರ ನಾಳೆ ಈಗ 6 ದಿನ ಆಯ್ತು ನಾಳೆ ಬರ್ತೀನಿ 6 ದಿನ ಆಯ್ತು ಪೊಲೀಸರು ಬರ್ತಾರ ಬಂದ್ಮ್ಯಾಗ ನೀವು ಮಾತಾಡ್ಬೇಕು 10 ದಿವಸ ಆಯ್ತು ನೀವ್ ಈಗ ತನ ಎಲ್ಲಿ ಇದ್ದೀರಿ ಯಾರಿದ್ದೀರಿ ಅಂತ ಕೇಳಿ ನೀವು ಯಾಕೆ ಬಂದ್ರಿ ಸರ್ ನೀವು ಗಾಡಿ ಸರಿಯಾಗ ಗಾಡಿ ಬಿಡ್ರಿ ಅಂತ ಹಂಗ ಹೇಳತ್ತೀರಿ ಸರ್ ಸಾಹೇಬರು ಇದು ರಾಯಲ್ಟಿ ಆ ಗಾಡಿ ಒಯ್ದ ಗಾಡಿ ರಾಯಲ್ಟಿ ಟಿಸಿ ಗೌರ್ಮೆಂಟ್ ಭೂಮಿ ನಾವು ಓಕೆ ಭೂಮಿ ಅಲ್ಲಿ ಅದ್ರದ್ದು ಇರಲ್ಲ ಇದ್ರಲ್ಲ ಅದು ಅದ ಮೇನ್ ಭೂಮಿ ಇದೆ ಸರ್ ಸರ್ವೆ ನಂಬರ್ ಇದೆ ನಂಬರ್ ಇದೆ ಸರ್ ತಟ್ಟೆಪಳ್ಳಿ 469 ಈಗ ಅದೇ ಅವ್ರ ಬಲ್ಲೂ ನಮ್ದು ಸರ್ವೆ ನಂಬರ್ ಅಂತ ಅವ್ರು ಹೇಳ್ಕೊತಾರ ನಾವು ನಮ್ ಸರ್ವೆ ನಂಬರ್ ಅಂತ ನಾವ್ ಹೇಳ್ತೀವಿ ಅದು ಫಸ್ಟ್ ಸೆಟಲ್ ಆಗ್ಬೇಕು ನಾ ಅದೇ ಗವರ್ಮೆಂಟ್ ರೊಕ್ಕ ಆ ಕಡೆ ಹೋಗ್ಲತ್ತದ ಇಲ್ಲಿಂದ ಅಲ್ಲದು ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ನಿಮಗ ಈಗ ಆಲ್ರೆಡಿ ಎಷ್ಟು ಇಶ್ಯೂ 10 ದಿನ ಆಯ್ತು ಈಗ ಬಿ ಮೈನಿಂಗ್ ನಡೆದಿದೆ ಈಗ ಜಸ್ಟ್ 5 ಗೆ ಬಂದ್ ಮಾಡ್ಯಾರ ಇಲ್ಲಿ ಸರ್ ನೀವು ಸೈಡ್ ಅಲ್ಲಿ ಮೇಲೆ ನೀವು ಬಂದಿ ಬರ್ಲಿಲ್ಲ